ಸಿ ನಾನ್ ಮೇಲ್ ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಯಾರು ಕೂಡ ಇಲ್ಲ, ಒಬ್ರು ಕೂಡ ಇಲ್ಲಿ ಓಡಾಡ್ತಾ ಇಲ್ಲ. ನಾನ್ ಅಷ್ಟೇ ಮೇಲ್ ಬಂದು ನಿಮಗ್ ಲೈವ್ ಮಾಡಕ್ ಅಂತ ಹೇಳಿ ಬಂದಿರೋದಿಲ್ಲಿ. ಫುಲ್ ಸೌಂಡ್ ಡಮ್ ಡಮ್ ಅಂತ. ಇಲ್ಲಿ ನೋಡಿ ಇವಾಗ ಜಸ್ಟ್ ಬ್ಲಾಸ್ಟ್ ಆಗಿರೋದು, ಅಲ್ಲಿ ನೋಡಿ ಫಾಗ್ ಬರ್ತಾ ಇದೆ, ಅಲ್ಲಿ ನೋಡಿ ಅಲ್ಲೊಂದ್ ಫ್ಲಾಗ್ ಬರ್ತಾ ಇದೆಯಲ್ಲ, ಫ್ಲಾಗ್ ಹಿಂದೆಗಡೆ ಇವಾಗ ಜಸ್ಟ್ ಬ್ಲಾಸ್ಟ್ ಆಗಿರೋದು, ಅದು ಇವಾಗ ಜಸ್ಟ್ ಎಕ್ಸ್ಪ್ಲೋಡ್ ಆಯ್ತು. ಸಬ್ರೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇಟ್ ಮೀನ್ಸ್ ಅ ಲಾಟ್. ನಮ್ಮ ಕನ್ನಡದ ವೀಕ್ಷಕರಿಗೆ ಅಲ್ಲಿಂದ ನೇರ ಪ್ರಸಾರದಲ್ಲಿ ನೀವು ಇದನ್ನೆಲ್ಲ ತೋರಿಸ್ತಾ ಇರೋದು ಬಹಳ ಮುಖ್ಯ. ಆದರೆ ಅದರ ಜೊತೆಗೆ ವಿ ಕೇರ್ ಫಾರ್ ಯು. ನಿಮ್ಮ ಸೇಫ್ಟಿಯನ್ನು ನೋಡಿಕೊಂಡು ನಿಮ್ಗೇನು ತೊಂದರೆ ಇಲ್ಲ ಅಂತಂದರೆ, ಇನ್ ಕೇಸ್ ನೀವೇನಾದರೂ ಒಳಗೆ ಹೋಗಬೇಕು, ನೀವು ಶೆಲ್ಟರ್ ತಗೊಳ್ಬೇಕು ಅಂತಂದರೆ ಕೈಂಡ್ಲಿ ಡೂ ಇಟ್. ಅದ್ರ ನಡುವೆ ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಬಿ ಸೇಫ್ ಮತ್ತೊಮ್ಮೆ ಹೇಳ್ತಾ ನಾನು ಚಂದ್ರಶೇಖರ್ ಅವರಿಂದ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಸಬ್ರೀನ್ ಅವ್ರು ಇರಲಿ ಫ್ರೇಮ್ನಲ್ಲಿ, ನಮ್ಮ ವೀಕ್ಷಕರಿಗೆ ಅದನ್ನು ನೇರ ಪ್ರಸಾರದಲ್ಲಿ ಗಮನಿಸ್ತಿದ್ದಾರೆ ಕೂಡ. ಚಂದ್ರಶೇಖರ್ ಅವರೇ, ನಾವು ಈ ಯುದ್ಧದ ಪರಿಣಾಮಗಳು ಅದೆಲ್ಲ ಮಾತನಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಪಾಲಿಟಿಕ್ಸ್ ಮಾತನಾಡ್ಬಿಡೋಣ. ಯಾಕಂದರೆ ಹೆಚ್ಚು ಪಾಲಿಟಿಕ್ಸ್ ಮಾತನಾಡೋದು ಬೇಡ ಈ ಚರ್ಚೆಯಲ್ಲಿ. ನನ್ನ ಉದ್ದೇಶ ಶುರುವಲ್ಲೇ ಮಾತನಾಡಿ ಮುಗಿಸ್ಬಿಡೋಣ. ಈಗಷ್ಟೇ ಜೈರಾಮ್ ರಮೇಶ್ ಅವರ ಒಂದು ಟ್ವೀಟನ್ನು ನಾನು ಗಮನಿಸ್ತಾ ಇದ್ದೆ. ಮೋದಿ ಅವರನ್ನು ರಣಹೇಡಿ ಅಂತ ಹೇಳಿ ಕರೆದಿದ್ದಾರೆ. ಇಸ್ರೇಲ್ಗೆ ಹೋಗಿ ಅಲ್ಲಿ ಚಪ್ಪಾಳಿಯನ್ನು ಗಿಟ್ಟಿಸ್ಕೊಂಡು ಬಂದರು ಮೋದಿ ಅವರು. ಇಂಗ್ಲೀಷ್ನಲ್ಲಿ ಓದ್ಬಿಡ್ತೀನಿ. ದಿಸ್ ವಾಸ್ ಫುಲ್ಲಿ ಎಕ್ಸ್ಪೆಕ್ಟೆಡ್ ಗಿವನ್ ದರ್ ಮಿಲಿಟರಿ ಬಿಲ್ಡಿಂಗ್ ಅಪ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್. ಅಂದರೆ ಕಳೆದ ಕೆಲ ದಿನಗಳಿಂದ ತಿಂಗಳುಗಳಿಂದ ಆಗ್ತಾ ಇದ್ದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಹಿಂಗೊಂದು ಯುದ್ಧ ಇವಾಗಲೂ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಮೋದಿ ಅಲ್ಲಿ ಹೋದರು, ಚಪ್ಪಾಳೆ ಗಿಟ್ಟಿಸ್ಕೊಂಡು ಬಂದರು, ಅವಾರ್ಡ್ ತೊಗೊಂಡು ಬಂದರು, ತನಗೆ ಬೇಕಾದ ಶ್ಲಾಘನೆಯನ್ನ ಹಾಗೆ ಪಬ್ಲಿಸಿಟಿಯನ್ನ ಪಡ್ಕೊಂಡು ಬಂದರು ಮೋದಿ. ಇದು ಔಟ್ ಟು ಮೋಸ್ಟ್ ಕವರ್ಡೈಸ್, ಹೇಳಿತನ ಅಂತ ಹೇಳಿ ಜೈರಾಮ್ ರಮೇಶ್ ಅವರು ಬರೆದಿದ್ದಾರೆ. ಈ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಫುಟ್ ಇನ್ ದ ಮೌತ್ ಅಂತ ಹೇಳಿ, ಬಾಯಲ್ಲಿ ಚಪ್ಪಲಿ ಇಟ್ಕೊಳ್ತಕ್ಕಂಥ ಮಾತುಗಳು ಅಂತ. ಭಾಷೆ ಬಗ್ಗೆ ಗಮನ ಅಲ್ಲ, ನಂದಲ್ಲ, ಇಂಗ್ಲೀಷ್ ಇದನ್ನ ವರ್ಡ್ಸ್ ಹೇಳಿದ್ದು. ಈ ಕಾಂಗ್ರೆಸ್ ಅವ್ರನ್ನ ಈ ಜಯರಾಮ್ ರಮೇಶ್ ಮಾತುಗಳನ್ನು ಕೇಳೋದು ಇದೇ ಹೇಳ್ತಿದೆ. ರಣಹೇಡಿ ಅಂತಕ್ಕಂಥ ಪದ ಯೂಸ್ ಮಾಡೋದು ಯಾಕೆ? ಇಸ್ರೇಲ್ ಜೊತೆ ಸಂಬಂಧ ಬೆಳೆಸಿದ್ದಕ್ಕೆ. 1950ರಲ್ಲಿ ಅವಾಗಿನ್ನು ಇಸ್ರೇಲ್ ದೇಶ ಆವಾಗ ಆಗಿದ್ದಾಗ ಜಗತ್ತಿನ ಯಾವುದೇ ರಾಷ್ಟ್ರಗಳು ಅದಕ್ಕೆ ಮಾನ್ಯತೆ ಕೊಡಿದಾಗ ಫಸ್ಟ್ ಮಾನ್ಯತೆ ಕೊಟ್ಟಿದ್ದು ಭಾರತದ ನೆಹರು ಅವರು. ಅಂದ್ರೆ ನೆಹರು ದೊಡ್ಡ ರಣಹೇಡಿ ಅಲ್ವಾ ನಿಮ್ಮ ಪ್ರಕಾರ? ಅದಾದ್ಮೇಲೆ 1962ರಲ್ಲಿ ಚೀನಾ ಭಾರತ ಯುದ್ಧ ಆಗ್ಬೇಕಾದ್ರೆ ಭಾರತ ಸೋಲ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿಗಳು ನಮಗೆ ಸಹಾಯ ಕೊಟ್ಟಾಗ ಇಸ್ರೇಲಿಂದ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡ್ರ ನೆಹರು ಅವರು ರಣಹೇಡಿ. 1971ರ ಯುದ್ಧದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಇವು ಶ್ರೀಲಂಕಾನೇ ನಮ್ಮ ಜೊತೆ ಇಲ್ದಿದ್ದಾಗ, ನಮಗೆ ಬೇರೆ ಯಾವ ರಾಷ್ಟ್ರಗಳು ಇಲ್ದಿದ್ದಾಗ ಆಗ ಇಸ್ರೇಲಿಂದ ನಾವು ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡ್ರಲ್ಲ, ಇವರ ಅಧಿನಾಯಕಿ ಇಂದಿರಾ ಗಾಂಧಿ ಅವರು ದೊಡ್ಡ ರಣಹೇಡಿ. ಅಂದ್ರೆ ಇಸ್ರೇಲ್ ಇಲ್ಲ. ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಮಾತನಾಡಬಹುದೇನೋ. ಬಟ್ ನಾನು ಮೋದಿ ವಿಸಿಟ್ ಅದಾದ ನಂತರದ ಬೆಳವಣಿಗೆ ಬಗ್ಗೆ ಬೇಸಿಕಲಿ ಪ್ರಶ್ನೆ ನೋಡಿ. ಯಾವತ್ತೂ ಅಷ್ಟೇನೆ ಇಸ್ರೇಲ್ ನಮಗೆ ಪರಮಾಪ್ತ ರಾಷ್ಟ್ರ, ಅದೇ ರೀತಿ ಇರಾನ್ ಕೂಡ ನಮಗೆ ಪರಮಾಪ್ತ ರಾಷ್ಟ್ರ. 2021 ಮತ್ತು 23ರ ಕ್ರೈಸಿಸ್ ಅಲ್ಲಿ ಇಡೀ ಜಗತ್ತೇ ಇರಾನ್ನ ಕೈ ಬಿಟ್ಟಿದ್ದಾಗ, ಈವನ್ ಅಮೆರಿಕ ಸ್ಯಾಂಕ್ಷನ್ ಆಗ್ತೀವಿ ಅಂತ ಹೇಳಿದಾಗ ಇವರದೇ ಮುಸಲ್ಮಾನ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಕತಾರ್, ಬೆಹ್ರೇನ್ ಇವೆಲ್ಲವೂ ಕೂಡ ಇರಾನ್ ಅನ್ನ ಬ್ಯಾನ್ ಮಾಡಿದಾಗ ಇರಾನ್ ಬದುಕುಳಿದಿದ್ದು ಕೇವಲ 2 ದೇಶಗಳ ಕಾರಣದಿಂದ, ಒಂದು ಭಾರತ, ಮತ್ತೊಂದು ಚೈನಾ. ಭಾರತ ಅವತ್ತೇನಾದ್ರು ಇರಾನ್ ಇಂದ ಅಮೆರಿಕಾಗೆ ಹೆದರುಕೊಂಡು ತೈಲವನ್ನು ಪಡೆದಿದ್ರೆ ಇಷ್ಟಕ್ಕೆ ಬಿಕಾರಿ ದೇಶ ಆಗೋಗಿರೋದು ಇರಾನ್. ಅದಾದ್ಮೇಲೆ ಇದೇ ರೀತಿ ಚಾಬಹಾರ್ ಪೋರ್ಟ್ ಅನ್ನ ಯಾವ ಒತ್ತಡಕ್ಕೂ ಮಣಿಯಾಗದೆ ನಾವು ಕಾಪಾಡ್ಕೊಂಡ್ಬಂದಿದ್ದು ಇದೇ ಚಾಬಹಾರ್ ಪೋರ್ಟ್ ಅನ್ನ. ಇನ್ನು ಇಸ್ರೇಲ್ನಲ್ಲಿ ಮೋದಿ ಅವರು ಮಾತಾಡಿರ್ತಕ್ಕಂಥ ವಿಚಾರ, ಮೋದಿ ಅವರು ಏನಂತ ಮಾತಾಡಿದ್ದಾರೆ? ಇಸ್ರೇಲ್ನ ನೆಸೆಟ್ ಅಂದ್ರೆ ಅವರ ಪಾರ್ಲಿಮೆಂಟು, ನೆಸೆಟ್ ಅಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದು ಏನು ಗೊತ್ತಾ? ಇದೇ ಗಾಜಾ ಮತ್ತೆ ಇಸ್ರೇಲ್ ಇದು ವಿಷಯದಲ್ಲಿ ನೋ ಕಾಸ್ ಜಸ್ಟಿಫೈಸ್ ಕಿಲ್ಲಿಂಗ್ ಸಿವಿಲಿಯನ್ಸ್. ಇದು ಈವನ್ ಇರಾನ್ಗೂ ಕಿವಿ ಮಾತು, ಸಾರಿ ಇಸ್ರೇಲ್ಗೂ ಕಿವಿ ಮಾತು. ಅದಾದ್ಮೇಲೆ ಟ್ರಂಪ್ ಅವರ 20 ಪಾಯಿಂಟ್ ಏನು ಗಾಜಾ ಪೀಸ್ ಪ್ಲಾನ್ ಇತ್ತಲ್ಲ, ಅದಕ್ಕೆ ಭಾರತದ ನಿಲುವೇನು ಗೊತ್ತಾ? ಸಪೋರ್ಟ್ಸ್ ಆಲ್ ಎಫರ್ಟ್ ದಟ್ ಕಾಂಟ್ರಿಬ್ಯೂಟ್ ಟು ಡ್ಯೂರಬಲ್ ಪೀಸ್ ಅಂಡ್ ರೀಜನಲ್ ಸ್ಟೆಬಿಲಿಟಿ. ಅಂದ್ರೆ ಯಾವುದು? ಗಾಜಾ ಪಟ್ಟಿ ರೀಜನಲ್, ಇದು ಭಾರತದ ಸ್ಟ್ಯಾಂಡು. ಇದಾದ್ಮೇಲೆ ನವೆಂಬರ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ತಗೊಂತಲ್ಲ, ಏನು ಇದರೊಳಗಡೆಗೆ ಏನು ಗಾಜಾ ಪೀಸ್ ಇನಿಷಿಯೇಟಿವ್ ಅಲ್ಲಿ ಭಾರತದ ಸ್ಟ್ಯಾಂಡ್ ಅನ್ನು ಗೊತ್ತಾ? ಫುಲ್ ಸಪೋರ್ಟ್ ಕೊಟ್ಕೊಂಡು ಇಟ್ ಹೋಲ್ಡ್ಸ್ ದ ಪ್ರಾಮಿಸ್ ಆಫ್ ಜಸ್ಟ್ ಅಂಡ್ ಡ್ಯೂರಬಲ್ ಪೀಸ್ ಫಾರ್ ಆಲ್ ದ ಪೀಪಲ್ ಆಫ್ ದ ರೀಜನ್. ಇದು ರೀ ಭಾರತದ ವಿಶ್ವಗುರು ಅಂತೀವಲ್ಲ, ಇದು ಭಾರತದ ನಿಲುವು. ನಮಗೆ ಪ್ಯಾಲೆಸ್ಟೈನು ಮುಖ್ಯ, ನಮಗೆ ಇಸ್ರೇಲು ಮುಖ್ಯ, ಇರಾನ್ ಬದುಕಿರೋದು ಇವತ್ತು ನಮ್ಮ ಕಾರಣಕ್ಕೋಸ್ಕರನೇ. ಆಮೇಲೆ ಜಯರಾಮ್ ರಮೇಶ್ ಅವರು ಇಷ್ಟೊಂದು ಮಾತಾಡ್ತಾರಲ್ಲ, ಅದಾದ್ಮೇಲೆ ಇವರು ಪ್ರಿಯಾಂಕಾ ಗಾಂಧಿ ಇಷ್ಟು ಸುದ್ದ ಟ್ವೀಟ್ ಮಾಡೋದಲ್ಲ, ಪ್ಯಾಲೆಸ್ಟೈನ್ ಬಗ್ಗೆ ಮೋದಿ ಮಾತಾಡಿಲ್ಲ, ಇದರಲ್ಲಿ ಇಸ್ರೇಲ್ ಅಲ್ಲಿ ಅಂತೇಳಿ. ಪಾಕಿಸ್ತಾನ
ಅಫ್ಘಾನಿಸ್ತಾನ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಪಾಪ ಹೆಣ್ಮಕ್ಳು ಮಕ್ಕಳು ಹೆಂಗಸರು ಸಿವಿಲಿಯನ್ಸ್ ನಾಚಿಕೆ ಆಗ್ಬೇಕು ಈ ಮನಸ್ಥಿತಿಗೆ. ಅವ್ರು ಮಾತನಾಡೋ ಸಂದರ್ಭದಲ್ಲೇನೆ ನಾವು ಮತ್ತೊಮ್ಮೆ ಬಹ್ರೇನ್ ನಿಂದ ನೇರ ಪ್ರಸಾರದಲ್ಲಿ ಸಬ್ರೀನ್ ಅವ್ರು ನಮಗೆ ತೋರಿಸ್ತಾ ಇದ್ದಾರೆ, ಮಿನಿಟ್ ಬೈ ಮಿನಿಟ್ ಒಂದೊಂದು ನಿಮಿಷಕ್ಕೂ ಕೂಡ ಒಂದೊಂದು ಮಿಸೈಲ್ಗಳು ಅವ್ರು ನಿಂತಿರೋ ಜಾಗದಲ್ಲೇನೆ ಹಾರಾಟ ಆಗ್ತಾ ಇರೋದು, ಸ್ಫೋಟಗಳಾಗ್ತಾ ಇದೆ, ಅದನ್ನ ನಿರಂತರವಾಗಿ ತೋರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾವು ಚರ್ಚೆ ಪ್ರಾರಂಭ ಮಾಡಿ ಸರಿಸುಮಾರು 5 ನಿಮಿಷ ಆಯ್ತು. 5 ನಿಮಿಷದಲ್ಲೇ ನನಗ್ ಗೊತ್ತಿರೋ ಹಾಗೆ 4-5 ಮಿಸೈಲ್ಗಳು ಅದೇ ಜಾಗದಲ್ಲಿ ನಾವು ಗಮನಿಸಿದ್ವಿ. ಎಸ್, ನಾವು ಗಮನಿಸ್ತಾ ಇದೀವಿ. ನಾನು ರಾಜೀವ್ ಸರ್ನ ಮಾತನಾಡ್ಸ್ಲಿಕ್ಕೆ ಮುಂಚೆ ಗಿರೀಶ್ ಸರ್, ಮೋದಿ ಅವರ ವಿಸಿಟ್ ಬಗ್ಗೆ ಬಹುಶಃ ಇದು ಕಡೆ ಪ್ರಶ್ನೆ ನಂದು ಈ ಚರ್ಚೆಯಲ್ಲಿ. ಅದಾದ ನಂತರ ಈ ಯುದ್ಧದ ಪರಿಣಾಮಗಳ ಬಗ್ಗೆ ನೇರವಾಗಿ ಮಾತನಾಡೋಣ. ಇಸ್ ದೇರ್ ಎನಿಥಿಂಗ್ ರಿಲೇಟೆಡ್ ಟು ಮೋದಿಸ್ ವಿಸಿಟ್ ಟು ಇಸ್ರೇಲ್ ಅಂಡ್ ದಿಸ್ ಥಿಂಗ್? ಮೋದಿ ಅವರು ಇಸ್ರೇಲ್ಗೆ ಹೋಗಿ ಬಂದದ್ದಕ್ಕೂ ಈ ಯುದ್ಧಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಯುದ್ಧಕ್ಕೂ ಮೋದಿ ಅವ್ರ ವಿಸಿಟ್ಗೂ ಯಾವ ಸಂಬಂಧವೂ ಇಲ್ಲ. ಬಟ್ ಮೋದಿ ಅವ್ರ ವಿಸಿಟು ಅವಶ್ಯಕತೆ ಇತ್ತು. ಯಾಕಂದರೆ ನಾವು ಡಿಫೆನ್ಸ್ ಬಗ್ಗೆ ಭಾಳನೇ ವಿ ಆರ್ ಟ್ರೈಂಗ್ ಟು ಇಂಪ್ರೂವೈಸ್ ಅವ್ರ ಟೆಕ್ನಾಲಜಿ ತಗೋತಾ ಇದ್ದೀವಿ. ಇನ್ಫ್ಯಾಕ್ಟ್ 1 ಮಿಲಿಯನ್ ಇತ್ತು 2013-14 ಟುಡೇ ವಿ ಆರ್ ನಿಯರ್ಲಿ $193 million ಅಷ್ಟು ನಾವು ಅವರಿಂದ ಆಮದು ಮಾಡ್ಕೋತಾ ಇದ್ದೀವಿ ಡಿಫೆನ್ಸ್ ಪ್ರಾಡಕ್ಟ್ಸು. ಅವರಿಂದ ಬರಾಕ್ ಆಗಿರ್ಬೋದು, ಅವರಿಂದ ಕೆಲವು ಮಿಸೈಲ್ಸ್ಗಳು, ಹ್ಯಾಮರ್ ಮಿಸೈಲ್ಸ್, ಅಫ್ಕೋರ್ಸ್ ದಟ್ ಈಸ್ ಎ ಫ್ರೆಂಚ್. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಮಿಸೈಲ್ಸ್ ವಾಟ್ ವಿ ಆರ್ ಪರ್ಚೇಸಿಂಗ್ ಫ್ರಮ್ ಇಸ್ರೇಲ್ ಆ್ಯಂಡ್ ಆಲ್ಸೋ ಜಾಯಿಂಟ್ ಪ್ರೊಡಕ್ಷನ್ ಮಾಡೋಕ್ಕೂ ಒಪ್ಕೊಂಡಿದ್ದೀವಿ. ಇಟ್ ಈಸ್ ನಾಟ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಇಟ್ ಇಸ್ ಅ ಜಾಯಿಂಟ್ ಪ್ರೊಡಕ್ಷನ್. ಸೊ ಆದ್ದರಿಂದ ಅವ್ರ ಟೆಕ್ನಾಲಜಿ ತಗೊಳ್ಳೋಕ್ಕೋಸ್ಕರ ಪ್ಲಸ್ ಡಿಫೆನ್ಸಲ್ಲಿ ಇಂಪ್ರೂವೈಸೇಷನ್ನು, ಆಮೇಲೆ ತುಂಬ ಅಗ್ರಿಕಲ್ಚರ್ ಆಗಲಿ ಬೇಕಾದಷ್ಟು ವರ್ಟಿಕಲ್ಸಲ್ಲಿ ಡೆವಲಪ್ಮೆಂಟ್ ಅವರ ಟೆಕ್ನಾಲಜಿನ ಬಳಸ್ಕೊಂಡು ಹೆಲ್ಪ್ಗೋಸ್ಕರ ಮೋದಿಯವರು ಹೋಗಿದ್ದು. ಸೊ ಮೋದಿಯವರು ಹೋಗಿರೋದ್ರಿಂದ ಈ ವಾರ್ ಸ್ಟಾರ್ಟ್ ಆಯಿತು ಅಂತ ಅಲ್ಲ. ಮೋದಿ ಈಸ್ ಫಾರ್ ಬೋತ್ ದ ಕಂಟ್ರೀಸ್. ಮೋದಿ ಈಸ್ ಮಿಡಲ್ ಫಾರ್, ಅಂದರೆ ಈ ಆಲ್ವೇಸ್ ಸಪೋರ್ಟ್ಸ್ ದಿ ಡ್ಯುಯಲ್ ಸ್ಟೇಟ್ ಪಾಲಿಸಿ. ಅಂದರೆ ಪ್ಯಾಲಿಸ್ಟೈನೇ ಬೇರೆ ಇರಲಿ, ಅಂದರೆ ಗಾಜಾ ಪ್ಯಾಲಿಸ್ಟೈನ್ ಬೇರೆ ಇರಲಿ, ಮತ್ತು ಇಸ್ರೇಲ್ ಬೇರೆ ಇರಲಿ, ಪೀಸ್ ಯಾವಾಗಲೂ ಅಲ್ಲಿ ಎಸ್ಟಾಬ್ಲಿಷ್ ಆಗಲಿ. ನಮ್ಗೆ ಇರಾನೂ ಬೇಕು, ಇಸ್ರೇಲು ಬೇಕು. ಸೊ ಮೋದಿ ಈಸ್ ಎ ವೆರಿ ನ್ಯೂಟ್ರಲ್ ಸ್ಟ್ಯಾಂಡ್ ಇದರಲ್ಲಿ. ಸರಿ, ನಾನು ರಾಜೀವ್ ಸರ್ ಇಂದ ಈ ಯುದ್ಧಕ್ಕೆ ಸಂಬಂಧಪಟ್ಟ ಕೆಲ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ರಾಜೀವ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ನಾನು ಶುರುವಲ್ಲೇ ಹೇಳ್ತಾ ಇದ್ದ ಹಾಗೆ ಕೇವಲ ಇಸ್ರೇಲ್ ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ, 10ಕ್ಕೂ ಹೆಚ್ಚು ದೇಶಗಳಿಗೆ ನೇರವಾಗಿ ಯುದ್ಧದ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ನಾವು ಬಹ್ರೇನ್ನಿಂದ ನೇರ ಪ್ರಸಾರದಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ, ಅಲ್ಲೂ ಕೂಡ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಬೇಸಿಕಲಿ ಇರಾನ್ ನೇರವಾಗಿ ಹೇಳ್ಬಿಟ್ಟಿದೆ, ಮಿಡಲ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಅಮೆರಿಕಾದ ಅಷ್ಟೂ ಸೇನಾ ನೆಲೆಯನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ. ಇದು 3ನೇ ಮಹಾಯುದ್ಧ ಅಂತ ಹೇಳಿ ನಾವು ಪರಿಗಣನೆ ಮಾಡ್ಬೋದಾ ಅನ್ನೋದು ನನ್ನ ಮೊದಲ ಪ್ರಶ್ನೆ. ನಮಸ್ಕಾರ. ಇದು 3ನೇ ಮಹಾಯುದ್ಧ ಈಗ ಶುರುವಾಗಿಲ್ಲ. ಫೆಬ್ರವರಿ 24, 2022 ಶುರುವಾಗೋದು, ಘೋಷಣೆ ಆಗಿಲ್ಲ ಅಷ್ಟೇ.